What keeps you motivated every day to come? So let me be honest with you guys. ಜಿಮ್ ಅಲ್ಲಿ ಸಾಕಷ್ಟು ಜನ ನೋಡಿದೀನಿ ನಾನು ಇಷ್ಟು ವರ್ಷದಲ್ಲಿ ಇದಾರೆ ಅಂತ ಹೇಳ್ತಾ ಇರೋದಲ್ಲ, ಕನ್ಸಿಸ್ಟೆಂಟ್ ಆಗಿ ಬರ್ತಾರೆ ಅವರು. ಗೋಟ್ ಅ ನೈಸ್ ಫಿಸಿಕ್ ಆಲ್ಸೋ, ಬಟ್ ಈಸ್ ನಾಟ್ ರೆಡಿ ಟು ಅಕ್ನಾಲಜ್ ಇಟ್. ಅದೊಂದು ಮೈಂಡ್ ಸೆಟ್, ಅದು ಯಾಕಂತ ಗೊತ್ತಿಲ್ಲ. ಬಟ್ ಇವೊಂದು ಆ ಥಾಟ್ ಏನು ಇಂಥವ್ರ ಮೈಂಡಲ್ಲಿ ಏನು ಓಡ್ತದೆ ಅನ್ನೋ ಒಂದು ಕ್ವಶನ್ ನನಗಿದೆ. ವಾಟ್ ಕೀಪ್ಸ್ ಯು ಮೋಟಿವೇಟೆಡ್? ಮೋಟಿವೇಶನ್ ಅನ್ನೋದು ತುಂಬಾ ಟೈಮ್ ಇರಲ್ಲಪ್ಪ. ಅಂದ್ರೆ ಮೋಟಿವೇಶನ್ ಅನ್ನೋದಕ್ಕಿಂತ ಜಾಸ್ತಿ ಡಿಸಿಪ್ಲಿನ್. ಅಂದ್ರೆ ಇದೊಂದು ಜಿಮ್ಮರ್ ಒಂದು ಪಾರ್ಟ್ ಆಫ್ ಲೈಫ್ ಆಗಿದೆ. ಸೊ ಡೈಲಿ ಇವಾಗ ಏನ್ ನೀವು ಬೆಳಗ್ಗೆ ಎದ್ದು ಡೈಲಿ ಇವಾಗ ಬ್ರೇಕ್ಫಾಸ್ಟ್, ಲಂಚ್ ಆ ತರ ಏನಿದೆ, ಇದು ಒಂದು ಪಾರ್ಟ್ ಆಫ್ ಲೈಫ್ ಆಗಿದೆ. ಸೊ ಇಫ್ ಐ ಡೋಂಟ್ ವರ್ಕ್ಔಟ್ ದೆನ್ ಐ ಟ್ವೀಕ್ ಔಟ್. ಅಂದ್ರೆ ನನ್ನ ಮೈಂಡ್ ಸರಿ ಇರಲ್ಲ, ಅಥವಾ ಅಂದ್ರೆ ಒಂದು ಸಮಾಧಾನ ಇರೋದಿಲ್ಲ. ಸೊ ವರ್ಕೌಟ್ ಮಾಡಿದ್ರೆ, ಡೈಲಿ ಜಿಮ್ ಬಂದ್ರೆ ಹೆಲ್ದಿ ಫೀಲ್ ಆಗುತ್ತೆ, ಲೈಟ್ ಫೀಲ್ ಆಗುತ್ತೆ. ಬೇರೆ ಕೆಲಸ ಏನು ನಮ್ಮ ಪ್ಯಾಷನ್ ಕಡೆ ಅಥವಾ ನಮ್ಮ ವರ್ಕ್ ಕಡೆ ಮೈಂಡ್ ಹಾಕೋದಕ್ಕೆ ಈಸಿ ಆಗುತ್ತೆ. ಮೋಟಿವೇಟೆಡ್ ಆಗಿ ಇದೆ. ಜಿಮ್ ವರ್ಕೌಟ್ ಮಾಡಬೇಕು ಅಂತ ಮೋಟಿವೇಶನ್ ಏನಿಲ್ಲ, ಬಟ್ ವರ್ಕೌಟ್ ಮಾಡ್ತಾ ಆ ಪಂಪ್ ಮತ್ತೆ ಆ ರಿಸಲ್ಟ್ಸ್ ನಿಮ್ಗೆ ನೋಡ್ತಾ ಅದ್ ನೀನು ಮಾಡ್ಬೇಕು ಅಂತ ನಿಮ್ಗೆ ಅದ್ ಬರುತ್ತೆ ಆಟೋಮೆಟಿಕ್. ಡೂಯಿಂಗ್ ದ ಸೇಮ್ ಥಿಂಗ್, ಲೈಕ್ ಎವ್ರಿ ಡೇ ರಿಪೀಟೆಡ್ ಜಾಬ್ ಮಾಡೋದು. ಎವ್ರಿ ಡೇ ನೀವು ಅಲ್ಲಿಂದ ಗಾಡಿ ಹಾಕೊಂಡು ಇಲ್ಲಿಗೆ ಬಂದು ಆಫೀಸ್, ಈವೆಂಟ್ ಡೇಸ್, ಆನ್ ಡೇಸ್ ಎಲ್ಲ ಇರುತ್ತೆ. ಬಟ್ ಸ್ಟಿಲ್ ಐ ಮೀನ್, ಈಗ ಆಸ್ ಎ ಹ್ಯೂಮನ್ ಬೀಯಿಂಗ್, ಈಗ ನಿಮ್ಗಾದ್ರೂ ಅಷ್ಟೇ, ನನಗಾದ್ರೂ ಅಷ್ಟೇ, ಮನೇಲಿ ಕೂತ್ಕೊಳ್ಳೋಣ, ಚಿಲ್ ಮಾಡೋಣ, ಇಲ್ಲ ಏನಿಲ್ಲ ಅಂದ್ರೆ ಸುಮ್ಮನೆ ದಬಾಕೊಂಡು ಕೂತ್ಕೊಳ್ಳೋಣ, ಸ್ಕ್ರಾಲ್ ಮಾಡ್ತಾ ಇರೋಣ. ನನಗೆ ಯಾವ್ದೇ ಒಂದು ಮೂವಿ ಅಥವಾ ಏನೇ ಒಂದು ಬೇರೆ ತರ ಯಾವ್ದೇ ರೀತಿ ಟೈಮ್ ಪಾಸ್ ಮಾಡಿದ್ರೆ ನನ್ಗೆ ಗಿಲ್ಟ್ ಫೀಲ್ ಆಗುತ್ತೆ. ಅದು ನಿಮ್ಗೆ ಜೆನ್ಯೂನ್ ಫೀಲ್ ಆಗುತ್ತೆ. ಅಂದ್ರೆ ಇವಾಗ ನೀವೀಗ ಸ್ಕ್ರಾಲ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಅದು ನಿಮ್ಗೆ ವೇಸ್ಟ್ ಆಫ್ ಟೈಮ್ ಆಗುತ್ತೆ. ಬರೀ ಸ್ಕ್ರಾಲಿಂಗ್ ಅಂತಲ್ಲ, ಇವನ್ ಮೂವಿ ಅಷ್ಟೇ. ಒಂದ್ ಮೂವಿ 3 hours ಲಾಂಗ್ ಇದ್ರೆ ಹಾಫ್ ಅನ್ ಅವರ್ ಕೂತಿದ ತಕ್ಷಣ ನಂಗೆ ಅಲ್ಲೇ ಹಿಟ್ ಆಗುತ್ತೆ. ಬಸ್ ನಾನು ಟೈಮ್ ವೇಸ್ಟ್ ಮಾಡ್ತೀನಿ, ಅದ್ರ ಬದಲು ಏನಾದ್ರು ಪ್ರೊಡಕ್ಟಿವ್ ಮಾಡ್ಬೋದು. ಸೊ ಆತರ ಮೈಂಡ್ ಸೆಟ್ ಬಿಲ್ಡ್ ಆಗಿದೆ. ಸೊ ಆಟೋಮೆಟಿಕ್ಲಿ ಅದೆಲ್ಲ ಫೋರ್ಸ್ಬಿಲಿ ಟ್ಯೂನ್ ಅಪ್ ಮಾಡ್ಕೊಂಡಿರೋದು ಅಥವಾ ಬೈ ಡಿಫಾಲ್ಟ್ ನಿಮ್ಗೆ ಬರ್ತಾ ಇರೋದಂಗೆ? ಫೋರ್ಸ್ಬಿಲಿ ಏನಿಲ್ಲ. ಲೈಕ್ ನಿಮ್ಗೆ ಏನಾದ್ರು ಕನ್ಸು ಅಥವಾ ಏನಾದ್ರು ಡ್ರೀಮ್ ಇದ್ರೆ ಅದು ನಿಮ್ಗೆ ಅಚೀವ್ ಮಾಡಕ್ ಆಗ್ತಿರಲ್ಲ. ಸೊ ಹಂಗಂದ್ರೆ ನೀವು ಡ್ರೈವ್ ಮಾಡ್ತಿರ್ದಾಗ ನಿಮ್ಗೆ ಟೈಮ್ ವೇಸ್ಟ್ ಮಾಡಕ್ ಮನ್ಸು ಬರೋದಿಲ್ಲ. ಸೊ ರೆಗ್ಯುಲರ್ಲಿ ನೀವು ಒಳಗಡೆಯಿಂದ ನಿಮ್ಗೆ ಏನೋ ಒಂದು ಒಳಗಡೆ ಒಂದು ಕ್ಯಾಸ್ಟಿಂಗ್ ಮಾಡ್ತಾ ಇದ್ದೀರಿ, ಏನೋ ಒಂದು ಆಗೋಸ್ಕರ ಅದು ನಿಮ್ ಕೇಸ್ ಮಾಡ್ತಾ ಇರ್ತೀನಿ ನಾನು. ಸೊ ಅದು ಟ್ಯಾಪ್ ಮಾಡ್ತಾ ಇರ್ತದೆ. ಈಗ ಅನ್ನೆಸೆಸರಿ ಟೈಮ್ ಕಿಲ್ ಮಾಡ್ತಾ ಇದ್ರೆ ಹಿಟ್ ಆಗ್ತಾ ಇರುತ್ತೆ. ನೀನು ಈ ತರ ಮಾಡಿದ್ರೆ ಯಾವತ್ತೂ ರೀಚ್ ಆಗಕ್ ಆಗೋದಿಲ್ಲ. ಸರಿ, ಈಗ ನಾರ್ಮಲ್ ನಿಮ್ಗೂ ಬೋರ್ ಆಗಿದ್ದುಂಟ ಜಿಮ್ಗೆ ಬರೋದಂದ್ರೆ? ಇಲ್ಲ, ಬರೋದಂದ್ರೆ ಒಂಥರ ಲೈಕ್ ಸ್ಕಿಪ್ ಮಾಡೋಣ, ಇಟ್ಸ್ ಓಕೆ. ಇವತ್ತು 6 days ಅಲ್ಲಿ ಏನಿದೆ, ವೀಕ್ಲಿ 6 days ನಾನು ಏನ್ ಮಾಡ್ಬೇಕಿದ್ ನಾನು ಆಲ್ರೆಡಿ ಮಾಡಿದೀನಿ. 6 days ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಅದನ್ನ ಆಲ್ರೆಡಿ ನಾನು 4th day ಅಲ್ಲಿ ಕಂಪ್ಲೀಟ್ ಮಾಡಿದೀನಿ. ಬಟ್ ಇನ್ನ 2 days ಇದೆ, ನಾಟ್ ನೆಸೆಸರಿ ಆಕ್ಚುಲಿ, ಬಟ್ ಸ್ಟಿಲ್ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಏನಕ್ಕೆ? ನಿಮ್ಗೆ ನಂಗೆ ನಾನು ಈವನ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀನಿ ಅಲ್ವಾ ವೀಕ್ಲಿ. ಇವಾಗ ಒಂದು ಎಕ್ಸ್ಟ್ರಾ 2 days ಆತರ ಮಿಕ್ಸ್ ಮಾಡೋದಿಲ್ಲ. ಒಂದ್ ವೀಕಲ್ಲಿ ಪೂರ್ತಿ ಥ್ರೂ ಔಟ್ 6 days ನಮ್ದು ವರ್ಕೌಟ್ ಈವನ್ಲಿ ಸ್ಪ್ಲಿಟ್ ಆಗಿರುತ್ತೆ. ಅದಕ್ಕೆ ಅವಾಗ ಕೇಳಿದ್ರಲ್ಲ ಕ್ವೆಶನ್, ಅಂದ್ರೆ ನಿಮ್ಗೆ ಇವಾಗ ಸ್ಕಿಪ್ ಮಾಡೋಣ ಅನ್ಸುತ್ತಾ ಹಂಗೆ ಅಂತ ಎಲ್ಲ ಹೊರಗಡೆ ಹಂಗ ಅನ್ಸುತ್ತೆ ಒಂದೊಂದ್ಸಲ. ಇವೊಂದು ನಾನು ವರ್ಕೌಟ್ ಮಾಡಕ್ಕೆ ಸ್ಟ್ರೆಂತ್ ಇಲ್ಲ ಅಂದ್ರೂ ಜಿಮ್ ಬರ್ತೀನಿ, ರೂಟೀನ್ ಆಚೆ ಹೋಗದೆ ಇರೋ ತರ. ಸೊ ಫ್ಲೋ ಅಲ್ಲಿ ಇರ್ತೀನಿ ಅಂತ. ಇವತ್ತು ಒಂದಿನ ಸ್ಕಿಪ್ ಮಾಡಿದ್ರೆ ನಾಳೆ ಸ್ಕಿಪ್ ಮಾಡ್ಬೇಕು ಅನ್ಸುತ್ತೆ, ನಾಳೆ ಸ್ಕಿಪ್ ಮಾಡ್ಬೇಕು ಅನ್ಸುತ್ತೆ. ಮತ್ತೆ ಅದಾದ್ಮೇಲೆ ವರ್ಕೌಟ್ ಮಾಡಿದಾಗ ಅದೇ ಸೇಮ್ ಇಂಟೆನ್ಸಿಟಿ, ಸೇಮ್ ಇದಿರೋದಿಲ್ಲ ನಿಮ್ಗೆ. ಸೊ ನಂಗೆ ಹುಷಾರಿಲ್ಲ ಅಂದ್ರೂ ಏನಿಲ್ಲ ಅಂದ್ರೂ ಜಿಮ್ ಬಂದೇ ಬರ್ತೀನಿ. ವರ್ಕೌಟ್ ಮಾಡ್ಲಿ ಬಿಡ್ಲಿ ಬರ್ತೀನಿ, ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ತೀನಿ. ಅಟ್ಲೀಸ್ಟ್ 4 rounds ಅಥವಾ pull-ups ಅದ್ರ ಏನಾದ್ರು ವರ್ಕೌಟ್ ಹೋಗ್ತೀನಿ ಅಷ್ಟೇ. ಬಟ್ ಬರ್ಲೇಬೇಕು, ಬಂದ್ರೆ ರಿಫ್ರೆಶ್ ಆಗುತ್ತೆ. You need to show up every day. Doesn't matter if you are feeling well, if you are feeling not well. ಏನ್ ಆತರ ನಿಮ್ ಮಾಡಕ್ ನಿಲ್ಸಿಲ್ಲ, ಬರಕ್ ನಿಲ್ಸಿಲ್ಲ, ಏನಿಲ್ಲ ಅಂದ್ರೂ ಎವ್ರಿ ಡೇ ನೀವು ಶೋ ಅಪ್ ಮಾಡ್ಲೇಬೇಕು. ಅದ್ ಬರೀ ಇದ್ರಲ್ಲಿ ಮಾತ್ರ ಅಪ್ಲೈ ಆಗೋದಿಲ್ಲಲ್ಲ. ನಿಮ್ ಕೆರಿಯರ್ ಅಲ್ಲಿ ಅಪ್ಲೈ ಆಗುತ್ತೆ, ನೀವು ಮಾಡೋ ವರ್ಕ್ ಅಲ್ಲಿ ಅಪ್ಲೈ ಆಗುತ್ತೆ. ಸೊ ಇದು ಸ್ವಿಚ್ ವರ್ಕ್ ನಿಮ್ಗೆ ಬೇರೆ ಬೇರೆ ಕಡೆ ಅಪ್ಲೈ ಆಗುತ್ತೆ. ಇಲ್ಲಿ ಕನ್ಸಿಸ್ಟೆನ್ಸಿ ಬ್ಲೂ ಪ್ರಿಂಟ್ ಟೈಪ್. ಓಕೆ, ಜಿಮ್ ಆಕ್ಚುಲಿ ಎಲ್ಲ ಕಡೆ ಅಪ್ಲೈ ಮಾಡ್ಕೋಬಹುದು ನೀನು. ಇದೆಲ್ಲ ಐಡಿಯಲಿ ಕೆಲವ್ರಿಗೆ ಥಾಟ್ ಇದೆ, ಲೈಕ್ ಈಗ 40 minutes ಏನ್ ಬಂದು ಸ್ಪೇರ್ ಮಾಡ್ತಾರೆ, ಇಟ್ಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್. ಅಲ್ಲೋಗಿ ಮಾಡೋದನ್ನ ಹೊರಗಡೆ ಮಾಡ್ಬೋದಲ್ಲ. ನೀವು ನಿಮ್ ಹಂಗೆ ದುಡಿಬೇಕು ಅನ್ನೋ ಮೈಂಡ್ ಸೆಟ್ ಇದ್ರೆ ಎಲ್ಲೋ ದುಡ್ಡು ಖರ್ಚು ಮಾಡ್ಕೊಂಡು ಏನಕ್ಕೆ ಮಾಡ್ತೀರಿ, ಆತರ ಮಾತಾಡೋರು ಇದಾರಲ್ಲ. ಈಗ ಇನ್ನೊಂದು ತುಂಬಾ ಜನ ಇದಾರೆ, ಏನಂತಾರೆ, ನೀವು ಜಿಮ್ ಹೋಗಿ ಬರೀ ಬಾಡಿ ಬೆಳೆಸಿದ ತಕ್ಷಣ ನೀವು ದುಡ್ಡು ಮಾಡಕ್ ಆಗಲ್ಲ, ನೀವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀರಾ,
ನಿಮ್ ಪಾಡ ನೀವು ಬಾಡಿ ಬಿಡಿಸಿದ ತಕ್ಷಣ ನಾನೇನೋ ಅಚೀವ್ ಮಾಡ್ತಾ ಇದೀನಿ ಅನ್ಕೋತಿದ್ದೀರಾ ಲೈಫ್ ಅಲ್ಲಿ, ಬಟ್ ನೀವು ಎಕ್ಸಾಕ್ಟ್ಲಿ ಜಿಮ್ ಹೋಗೋದನ್ನ ಹೌದು. ಸಾಧನೆ ಅಂತ ತಿಳ್ಕೊಳ್ತೀರಾ ಅನ್ನೋದು ಹೌದು ಕೆಲವೊಬ್ರಿಗೆ ಮಾತ್ರ. ಬಟ್ ನಿಮ್ ಲೈಫ್ ಅಲ್ಲಿ ನೀವ್ ಏನ್ ಮಾಡ್ಬೇಕು ಅಂತ ಕ್ಲಿಯರ್ ಇಲ್ಲದೆ ಇದ್ದಾಗ ನೀವು ತುಂಬಾ ಅನ್ಹೆಲ್ದಿ ಆಗಿರ್ತೀರಾ ಅನ್ಕೊಳ್ಳಿ, ಅಡಿಕ್ಷನ್ ಇರುತ್ತೆ, ಏನಾದ್ರು ಇರುತ್ತೆ ನೀವು. ಬಟ್ ಆ ಜಿಮ್ ಬಂದ ನೀವು ಫಿಕ್ಸ್ ಮಾಡ್ಕೊತಿದ್ದೀರಾ. ಫಸ್ಟ್ ನಿಮ್ ಬಾಡಿ ಫಿಕ್ಸ್ ಆದ್ಮೇಲೆ ಆಮೇಲೆ ನಿಮ್ ಮೈಂಡ್ ಫಿಕ್ಸ್ ಆಗುತ್ತೆ. ಅವಾಗ ನಿಮ್ ಎಲ್ಲಾ ಕಡೆ ಪಾತ್ ಓಪನ್ ಆಗುತ್ತೆ, ಅಂದ್ರೆ ಮೈಂಡ್ ಕ್ಲಿಯರ್ ಆಗಿದೆ. ಸೊ ನಿಮ್ಗೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿರಲ್ಲ ಮಗು. ನೀವು ವರ್ಕೌಟ್ ಮಾಡಿ ನಿಮ್ ರಿಸಲ್ಟ್ಸ್ ಬಂದು ನಿಮ್ ಹೆಲ್ದಿಯಾಗಿ ಫೀಲ್ ಆದಾಗ, ಇನ್ನು ಸ್ಟ್ರಾಂಗರ್ ಫೀಲ್ ಆದಾಗ ಕಾನ್ಫಿಡೆನ್ಸ್ ಬರುತ್ತೆ. ಕಾನ್ಫಿಡೆನ್ಸ್ ಬಂದಾಗ ನಾನು ಇಂಥದ್ದು ಮಾಡ್ಬೋದು, ಈ ತರನು ಅರ್ನ್ ಮಾಡ್ಬೋದು, ಈ ತರನು ನನ್ನ ಪ್ಯಾಷನ್ ಸೇಸ್ ಮಾಡ್ಬೋದು ಅಂತ ನಿಮ್ ಮೈಂಡ್ ಕ್ಲಿಯರ್ ಆಗುತ್ತೆ. ಸೊ ಅದಕ್ಕೆ ಯೂಸ್ ಆಗುತ್ತೆ ಅಷ್ಟೇ. ಕೆಲವೊಬ್ರು ಬರೀ ಜಿಮ್ ಮಾಡ್ತಾರೆ, ಬರೀ ಇದ್ ಮಾಡ್ತಾರೆ. ಅವ್ನು ಯಾವ್ದು ಜಿಮ್ ಮಾಡೋರು ಈ ತರ ಮಾತಾಡೋದಿಲ್ಲ. ಯಾರು ಮನೆಯಿಂದ ಕುತ್ಕೊಂಡು ಬರೀ ಜಿಮ್ ಮಾಡೋನ ನೋಡಿ ಮಾತಾಡ್ತಾರೋ ಅಂತವ್ರು ಮಾತ್ರಿಂದ ಮಾತಾಡೋದು. ಯಾರು ವರ್ಕೌಟ್ ಮಾಡಿ ಅದರಿಂದ ರಿಸಲ್ಟ್ಸ್ ಯಾರು ಗೊತ್ತಿರುತ್ತೋ ಅವ್ರು ಯಾವತ್ತು ಈ ತರ ಮಾತಾಡೋದಿಲ್ಲ. ಅದು ನಿಜಾನೇ, ಬರೀ ಜಿಮ್ ಅಲ್ಲಿ ವರ್ಕೌಟ್ ಮಾಡ್ತಾ ಅದೇ ಲೂಪ್ ಅಲ್ಲಿ ನೀವು ಇದಾಗ್ಬಾರ್ದು. ಬಟ್ ಅದನ್ನ ನೀವು ಎಲ್ಲ ಕಡೆ ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡೋದು ಇಂಪಾರ್ಟೆಂಟ್. ನೀವು ಅದ್ರೊಳಗಡೆ ಅದು ಮಿಸ್ಟೇಕ್ ಆಗುತ್ತೆ. ಲೈಕ್ ಅದು ಏನ್ ಕಲ್ತಿದ್ದೀರಾ ಅದನ್ನ ನೀವು ಬೇರೆ ಕಡೆ ಹೆಂಗ್ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಲಾಸ್ಟ್ ವೀಕ್ ನಿಮ್ದು ಏನ್ ಪ್ರೋಗ್ರೆಸ್, ಲಾಸ್ಟ್ ಮಂತ್ ಏನ್ ಪ್ರೋಗ್ರೆಸ್ ಇರುತ್ತೆ, ಈ ಮಂತ್ ಪ್ರೋಗ್ರೆಸ್ ಚೇಂಜ್ ಆಗಿರುತ್ತೆ. ನೀವು ಇನ್ನು ಸ್ಟ್ರಾಂಗರ್ ಆಗಿರ್ತೀರಾ, ನಿಮ್ ಮಸಲ್ ಚೆನ್ನಾಗಿ ಬೆಳೆದಿರುತ್ತೆ, ನಿಮ್ ಪಂಪ್ ಚೆನ್ನಾಗಿರುತ್ತೆ. ಅದೇ ತರ ನೀವು, ಯಾಕಂದ್ರೆ ನೀವು ಡೈಲಿ ಶೋ ಅಪ್ ಆಗ್ತಿರ್ತೀರಾ, ಡೈಲಿ ವರ್ಕ್ ಮಾಡ್ತಾ ಇರ್ತೀರಾ. ಸೊ ಅದೇ ತರ ನಿಮ್ದು ಏನ್ ಇಂಟ್ರೆಸ್ಟ್ ಇದೆ ನಿಮ್ ಕೆರಿಯರ್ ಆಗ್ಲಿ ಏನಾದ್ರಾಗ್ಲಿ, ಅದೇ ತರ ವರ್ಕ್ ದಿನ ಶೋ ಅಪ್ ಮಾಡಿ ದಿನ ವರ್ಕ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ರಿಸಲ್ಟ್ಸ್ ಬಂದೇ ಬರುತ್ತೆ. ಸೊ ಇದರಿಂದ ಅದನ್ನ ಅಪ್ಲೈ ಮಾಡ್ಬಿಟ್ಟಿಲ್ಲ ಅಷ್ಟೇ. ಓಕೆ, ಇಲ್ಲಿ ಸೆಕೆಂಡ್ ಟೈಪ್ ಆಫ್ ಕ್ಯಾಟಗರಿ ಜನಗಳಿದ್ದಾರೆ. ಲೈಕ್ ಜಿಮ್ ಹೋಗೋದ್ರಿಂದ ವೇಸ್ಟ್ ಆಫ್ ಟೈಮ್ ಅಂತ ಹೇಳಿದೆ ನಾನು. ಇವಾಗ ಏನ್ ಹೇಳಿದೆ, ಈಗ ಜಿಮ್ ಹೋಗಿ ನಾನು ಏನ್ ಹೇಳ್ತಾರೆ ಆ ಟೈಮಲ್ಲೇ ಆ ಟೈಮ್ ಮಿಕ್ಕಿದ್ರೆ ನಾನು ಇನ್ನೊಂದ್ ತರ ನಾನು ಲೈಫ್ ಅಲ್ಲಿ ಅಚೀವ್ಮೆಂಟ್ ಮಾಡ್ಕೊಳ್ತೀನಿ. ಆ 40 minutes 1 hour 2 hour ನಾನೇನೋ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನೀವು ಜಿಮ್ಗೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರಲ್ಲ ಅಂತವ್ರು ಏನ್ ಮಾಡ್ತಿರ್ತಾರೆ ಗೊತ್ತಾ, ಅಂತವ್ರು 3 hour ಮೂವೀಸ್ ನೋಡ್ತಾ ಇರ್ತಾರೆ, ಸಂಡೇಸ್ ಬಂದ ತಕ್ಷಣ ಪಾರ್ಟೀಸ್ ಮಾಡ್ತಾ ಇರ್ತಾರೆ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಿರ್ತಾರೆ ಅರ್ಧ ದಿನ. ಅದ್ ಮಾಡೋ ಬದಲು ನೀವೇನಕ್ಕೆ ಅದ್ರ ಮಾಡೋ ಬದಲು ನೀವು ವರ್ಕ್ ಮಾಡ್ಬೋದಲ್ವಾ? ಸೊ ನೀವ್ ಹೇಳೋದು ಆ ಕ್ಯಾಟಗರಿ ಬರೋ ಜನಗಳೇ ಅಂತವ್ರ ಏನ್ ಮಾತಾಡೋದು. ಯಾವ್ದು ಬಿಸಿ ಆಗಿರ್ತಾರೆ ನೋಡಿ ಲೈಫ್ ಅಲ್ಲಿ, ಅಂತವ್ರು ಯಾವ್ದಿಂದ ಎಕ್ಸ್ಕ್ಯೂಸ್ ಕೊಡೋದಿಲ್ಲ ನನ್ಗೆ ವರ್ಕ್ ಮಾಡೋ ಟೈಮ್ ಇಲ್ಲ ಅಂತ. ಯಾರಿಗೆ ವರ್ಕೌಟ್ ಮಾಡಕ್ಕೆ ಇಂಟ್ರೆಸ್ಟ್ ಇರೋದಿಲ್ವೋ, ಅವ್ರ ಕೈಲಿ ಆಗೋದಿಲ್ವೋ ಅಂತವ್ರು ಮಾತ್ರ ಇಂತ ಮಾತಾಡೋದು. ನಂಗೆ ಟೈಮ್ ವೇಸ್ಟ್ ಮಾಡ್ತೀನಿ, ಆ ಟೈಮ್ ನಾನು ಬೇರೆ ಏನೋ ಪ್ರೊಡಕ್ಟಿವ್ ಮಾಡ್ತೀನಿ ಅನ್ನೋರು ಈ ತರ ಮಾತಾಡೋದಿಲ್ಲ. ಇನ್ಫ್ಯಾಕ್ಟ್ ಅಂತವ್ರು ಏನ್ ಮಾಡ್ತಿರ್ತಾರೆ, ಸಾಟರ್ಡೇ ಸಂಡೇಸ್ ಬಂದಿದ ತಕ್ಷಣ ಡೈಲಿ ಬೆಳಗ್ಗೆ ಹೋದ್ರೆ ಸಂಜೆ ಗಂಟ ಸುತ್ತಾಡ್ಕೊಂಡ್ ಬರ್ತಾರೆ. ಈ ತರ ಪಾರ್ಟೀಸ್ ಮಾಡ್ತಾರೆ, ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡ್ತಾರೆ. ಟೋಟಲಿ ಅವ್ರದ್ದು ಟೈಮ್ ಮ್ಯಾನೇಜ್ಮೆಂಟ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದೇ ಡಿಪೆಂಡ್ಸ್ ಆನ್ ಅಂದ್ರೆ ನೀವು ಪ್ರಯಾರಿಟೀಸ್ ಹೇಗಿದೆ ಅಷ್ಟೇ. ನಾನು ಅದೇ ಇವಾಗ ನೀವು ಎಂಟರ್ಟೈನ್ಮೆಂಟ್ ಗೆ ಮೂವೀಸ್ ನೋಡೋದು ಅಥವಾ ಎಲ್ಲಾರು ಗೇಮ್ಸ್ಗೆ ನಾರ್ಮಲ್ ಏನು ವಿಡಿಯೋ ಗೇಮ್ಸ್ ಆಡೋದು ಅಂತ ಮಾಡೋದು ನಾವು ವರ್ಕೌಟ್ ಮಾಡ್ತೀವಿ ಅಷ್ಟೇ. ಯೂಶಲಿ ನಮ್ಮ ಏಜಲ್ಲಿ ಟೀನೇಜರ್ಸ್ ಅಲ್ಲಿ ಏನ್ ಮಾಡ್ತಾರೆ, ಅದೇ ತಾನೇ ಮಾಡೋದು, ವಿಡಿಯೋ ಗೇಮ್ಸ್ ಪಾರ್ಟೀಸ್ ಗೇಮಿಂಗ್. ಈಗ ಸ್ವಲ್ಪ ಬೂಸ್ ಔಟ್ ಇದೆಲ್ಲ ಬಾಡಿಗಳು ಇದ್ದೇ ಇರ್ತವೆ. ಸ್ವಲ್ಪ ಅದೇ ತರ ಹ್ಯಾಂಗ್ ಔಟ್ ಆಗೋದು, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಸ್ಟ್ರೆಸ್ ರಿಲೀಫ್ ಮಾಡಕ್ಕೆ ಅವ್ರು ಆತರ ಮಾಡ್ತಾರೆ. ನಮ್ಗೆ ಇದೆ ಸ್ಟ್ರೆಸ್ ರಿಲೀಫ್ ಆಗೋದು. ಸೊ ವರ್ಕೌಟ್ ಮಾಡಿದ್ರೆ ಇನ್ನೂ ಹ್ಯಾಪಿ ಫೀಲ್ ಆಗುತ್ತೆ. ಸೊ ಇದನ್ನ ಯಾವ ತರ ಡೈಮೆನ್ಷನ್ ಅಲ್ಲಿ ನೋಡ್ತೀವಿ ಅದ್ರ ಬೇಸ್ ಮೇಲೆ ಇದು ಸ್ವಿಚ್ ವರ್ಕ್ ತರ ವರ್ಕ್ ಆಗುತ್ತೆ ಅಲ್ಟಿಮೇಟ್ಲಿ. ಸೊ ಬೇಸಿಕ್ಲಿ ಇದನ್ನ ನೀವು ಎಲ್ಲ ಕಡೆ ಆಲ್ ದಿ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಪ್ಲೈ ಮಾಡ್ಕೋಬಹುದು. Okay, that's it, guys. It was very nice to interacting with our Prakash. He's actually a disciplined guy. ಮಾತಾಡೋದಂತಲ್ಲ, ಇದು ವೆರಿ ವೆರಿ ಡಿಸಿಪ್ಲಿನ್ ಗೈ. ನಾನ್ ನೋಡಿದಂಗೆ ವೆರಿ ಫೋಕಸ್ ಕೂಡ ವರ್ಕೌಟ್ ಮಾಡ್ಬೇಕಾದಾಗ್ಲು ಈ ಕುದುರೆ ಲಾಳ ಕಟ್ಟಿರ್ತಾರಲ್ಲ ಹಂಗೆ ಆ ಕಡೆನೂ ನೋಡಲ್ಲ ಈ ಕಡೆನೂ ನೋಡಲ್ಲ, ಯಾರು ಬಂದ್ರು ಹೋಗಲ್ಲ, ಯಾರು ಆ ಡಿವಿಷನ್ಸೇ ಇಲ್ಲ ಈ ಮನುಷ್ಯನ್ಗೆ. ಸೊ ಅವ್ರದ್ದೇನ್ ಬೇಕು ಅವ್ರ ಡ್ಯೂಟಿನ ಆನೆಸ್ಟ್ ಆಗಿ ಮಾಡ್ತಾರೆ. ಮಾಡ್ಬೇಕು ಅಂತ ವರ್ಕೌಟ್ ಮಾಡಬೇಕು ಡ್ಯೂರೇಷನ್ ಅಲ್ಲಿ ಕೂಡ ಲೆಂದಿ ಅವರ್ಸ್ ಕೂಡ ಆನೆಸ್ಟ್ ಆಗಿ ಮಾಡ್ತಾ ಇರ್ತಾರೆ. ಸೊ ಅವರು ನೋಡಿದಾಗ ಇಲ್ಲಿರೋ ಫ್ಲೋರ್ ಅವ್ರಿಗೆ ಎಷ್ಟೋ ಜನಕ್ಕೆ ಮೋಟಿವೇಟ್ ಕೂಡ ಮಾಡಿದ್ದಾರೆ ಬೈ ಅನ್ನೋಯಿಂಗ್ಲಿ. ಅವ್ರಿಗೆ ಗೊತ್ತಿಲ್ಲ ಅದು. ಅವರು ಮಾಡೋ ವರ್ಕೌಟ್ ಫಾರ್ಮೆಟ್ ಕೂಡ ಎಲ್ಲರಿಗೂ ಒಂದು ಇಂಪ್ರೆಸಿವ್ ಅಂತ ಅನ್ಸುತ್ತೆ. ಲೈಕ್ ಏನೋ ಕೆಲವೊಮ್ಮೆ ಅವರು ಈ ಬೇಸಿಕ್ ಲೆವೆಲ್ಗಿಂತ ಇಂಟರ್ಮೀಡಿಯೇಟ್ ಲೆವೆಲ್ ಎಲ್ಲ ಕೆಲವೊಂದು ಮಾಡ್ತಾರೆ ಕೂಡ ವರ್ಕೌಟ್ಸ್ ನ. ಸೊ ಅದು ಇಲ್ಲಿರೋಂಥ ಸ್ಲ್ಯಾಬ್ ಈ ಫ್ಲೋರ್ ಅಲ್ಲಿ ಬರೋಂಥವ್ರು ಅದನ್ನ ವಿಟ್ನೆಸ್ ಮಾಡಿದ್ದಾರೆ ಕೂಡ. ಹೌದು, ಥ್ಯಾಂಕ್ ಯು ಸೋ ಮಚ್. ಅವ್ರದ್ದೊಂದು ವರ್ಕೌಟ್ ಪೋಸ್ಟ್ ನ ಡೆಫಿನೆಟ್ಲಿ ಐ ವಿಲ್ ನನ್ನ ಚಾನಲ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಸಚ್ ದಟ್ ಯಾರೇ ಒಂದು ಕಾಂಬಿನೇಷನ್ ವರ್ಕೌಟ್ ಏನಾದ್ರು ಟ್ರೈ ಮಾಡೋರು ಇತ್ತು ಅಂತಂದ್ರೆ ಕೂಡ ಈ ವಿಡಿಯೋಸ್ ಗಳನ್ನ ನೋಡ್ಕೊಂಡು ಐ ಕ್ಯಾನ್ ಕಾಪಿ ಪೇಸ್ಟ್ ದ ಸೇಮ್ ಥಿಂಗ್. ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಪ್ರಕಾಶ್. Anytime.